ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ನಾನು ತುಂಬ ದಿನದಿಂದ ಟ್ರೈ ಮಾಡ್ತಾ ಇದ್ದೀನಿ ಪ್ರತಿದಿನ ವ್ಲಾಗ್ ಮಾಡಬೇಕು ಅಂತ, ಬಟ್ ಮಾಡೋಕ್ಕೆ ಆಗ್ತಿಲ್ಲ. ಈ ವ್ಲಾಗ್ ಎಲ್ಲ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಆಗಲ್ಲ, ಫುಲ್ ಸುಸ್ತಾಗುತ್ತಲ್ವಾ. ಸೊ ಕಂಟಿನ್ಯೂಯಸ್ ಆಗಿ ಮಾಡೋಕ್ಕಾಗ್ತಿಲ್ಲ. ಮೇನ್ ಏನಿರುತ್ತೆ ಅವತ್ತಿನ ದಿನ ಮಾತ್ರ ವ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನನಗೆ ಬೇರೆ ಒಂದು 3-4 ಡೇಸಿಂದ ಈ ಕಣ್ಣತ್ರ ಬ್ಲಡ್ ಕ್ಲಾಟ್ ಆದಂಗೆ ಆಗ್ಬಿಟ್ಟೈತೆ. ಅದೇನಕ್ಕಾಗೈತೋ ಗೊತ್ತಿಲ್ಲ. ನಮ್ಮಮ್ಮ ಹೇಳ್ತಾ ಇದ್ದು ನಾನು ಸ್ವಲ್ಪ ನೈಲ್ಸ್ ಸ್ವಲ್ಪ ಜಾಸ್ತಿ ಬೆಳೆಸ್ಬಿಟ್ಟಿದ್ದೀನಿ, ಎಲ್ಲೋ ನೈಟ್ ಟೈಮು ಮಲಗಿದಾಗ ಟಚ್ ಮಾಡ್ಕೊಬಿಟ್ಟಿದ್ದೀನಿ, ಅದಕ್ಕೆ ಈ ಥರ ಆಗ್ಬಿಟ್ಟೈತೆ ಅಂತ ಹೇಳ್ತಾ ಇತ್ತು. ಇವಾಗ ಸಿಟಿಗೆ ಹೋಗಬೇಕು. ನಮ್ಮ ಸಿರಿ ಬರ್ತಡೇ ಈ ಸರಿ ವರಮಹಾಲಕ್ಷ್ಮಿ ಹಬ್ಬದ ದಿನನೇ ಬಂದೈತೆ. ಸೊ ಇವಾಗ ಹೋಗ್ಬಿಟ್ಟು ಸ್ವಲ್ಪ ಬಟ್ಟೆ ಎಲ್ಲ ತೊಗೊಂಡು ಬರಬೇಕು. ಅದಕ್ಕೆ ಅಂದ್ಬಿಟ್ಟು ಸಿರಿ ಬರೋ ತನಕ ವೆಯ್ಟ್ ಮಾಡಿದ್ದು. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಅವಳು ಕರ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲ ಇರು, ಹೋಗೋಣ. ಬೇಡ, ಹಿಂದೆನೇ ಎತ್ತು. ಸಿಟಿಗೆ ಬಂದ್ವಿ ಬಟ್ಟೆ ತೊಗೊಳೋದಕ್ಕೆ ಅಂತ. ಫೇಮಸ್ಗೆ ಹೋಗೋಣವಾ ಬೇಡವಾ ಅಂದ್ಕೊಂಡು ಇದು ಯಾವುದೋ ಶಾಪ್ ಇಲ್ಲೇ ಹತ್ರ ಇತ್ತಲ್ಲ, ಇಲ್ಲೇ ಸಿಕ್ಕಿದ್ರು ಸಿಗ್ಬೋದು ಅಂದ್ಕೊಂಡು ಇಲ್ಲಿಗೆ ಬಂದ್ವಿ. ನನಗೆ ಬೇರೆ ಜಾಸ್ತಿ ಸುಸ್ತಾಗುತ್ತೆ, ಇವಾಗ ಓಡಾಡೋಕ್ಕಾಗಲ್ಲ ಅಲ್ವಾ, ಪ್ರತಿಯೊಂದು ಇಲ್ಲೇ ಸಿಕ್ಬಿಡ್ಲಪ್ಪ ಅಂದ್ಕೊಂಡೆ. ಬಟ್ ಅಲ್ಲಿ ಯಾವುದು ಇಷ್ಟ ಆಗಲಿಲ್ಲ ನನಗೆ. ಅದಕ್ಕೆ ಇವಾಗ ಮತ್ತೆ ಹಳೆ ಶಿವನ್ ಪಾದನೇ ಗತಿ ಅನ್ನೋ ಥರ ಫೇಮಸ್ ಕಡೆನೇ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ನನಗೆ ಬೇರೆ ಶಾಪ್ಗಳಲ್ಲಿ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಈ ಫೇಮಸ್ಸಲ್ಲಿ ಯಾವುದಾದ್ರೂ ಒಂದಾದರೂ ನಾನು ಓಕೆ ಮಾಡ್ತೀನಿ ಅನ್ನೋ ಥರ ನನಗೆ ಪ್ರತಿ ಸರಿನೂ ಆಗುತ್ತೆ. ಹಂಗಾಗಿ ಇಲ್ಲೇ ನೋಡ್ಬಿಡೋಣ ಇವಾಗ ಡೈರೆಕ್ಟಾಗಿ ಅಂತ ಇಲ್ಲಿಗೆ ಬಂದ್ವಿ. ನಾನು ಆವಾಗಲೇ ಹೇಳ್ದಂಗೆ ನನಗೆ ಇಲ್ಲೇ ಸಿಕ್ತು ಬಟ್ಟೆಗಳು ಸಿರಿಗೆ. ಇಲ್ಲಿ ವಿಡಿಯೋದಲ್ಲಿ ಬರ್ತಿದೆಯಲ್ಲ, ಇದರಲ್ಲಿ ಯಾವುದೋ ಒಂದು 2 ಸೆಲೆಕ್ಟ್ ಮಾಡಿಕೊಂಡೆ. ಆ್ಯಕ್ಚುಲಿ ನಾನು ಇಲ್ಲೇ ತೋರಿಸ್ಬಿಡೋಣ, ಮನೆಗೆ ಹೋದ್ಮೇಲೆ ಓಪನ್ ಮಾಡಿ ತೆಗೆದೆಲ್ಲ ತೋರ್ಸೋಕ್ಕಾಗಲ್ಲ ಅಂದ್ಕೊಂಡೆ. ಬಟ್ ಎಲ್ಲ ಟೈಮಲ್ಲೂ ನಾನು ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ವಲ್ಲ, ಸೊ ಮಿಸ್ ಆಗೇ ಹೋಯ್ತು. ಹಾಗೆ ನನಗೆ ಟಾಪ್ಸ್ ತೊಗೊಂಡು ಮತ್ತೆ ನನಗೆ ಸ್ಯಾರೀಸ್ ತೊಗೊಳ್ಳೋ ಯಾವುದೇ ಐಡಿಯಾ ಇರಲಿಲ್ಲ. ನೋಡೋಣ ಅಂತ ಹೇಳ್ಬಿಟ್ಟು ಶ್ರೀಕೃಷ್ಣದಲ್ಲಿ ಮೈಸೂರು ಕ್ರೇಪ್ ಸಿಲ್ಕ್ಸ್ ಮಾತ್ರ ಇದ್ದರೆ ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೋದೆ ನಾನು. ಬಟ್ ಇಲ್ಲಿ ನೋಡಿದೆ ಸ್ಯಾರೀಸ್ ಎಲ್ಲ ಚೆನ್ನಾಗಿತ್ತು, ಕಲೆಕ್ಷನ್ ಎಲ್ಲ ಚೆನ್ನಾಗೇ ಇತ್ತು. ಬಟ್ ನನಗಿಷ್ಟ ಆಗೋವಂಥ ಸೀರೆ ಇದು ಪ್ರೈಸ್ ವೇರಿಯೇಷನ್ ತುಂಬ ಇತ್ತು. ಮೈಸೂರಿಗೂ ಇಲ್ಲಿಗೂ ಕಂಪೇರ್ ಮಾಡಿದ್ರೆ ತುಂಬ ಹೈ ಅನ್ನಿಸ್ತು ಇಲ್ಲಿ. ಅದಕ್ಕೆ ನಾನು ಇಲ್ಲ ಮೈಸೂರಿಗೆ ಹೋದಾಗಲೇ ನೆಕ್ಸ್ಟ್ ನೋಡೋಣ, ಇಲ್ಲೇ ಇವಾಗೇನು ತೊಗೊಳೋದು ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಯಾವುದು ನಾನೇನು ತೊಗೊಳಕ್ಕೆ ಹೋಗಲಿಲ್ಲ. ಮತ್ತು ನಮ್ಮ ಸಿರಿಗೆ ಸ್ಲಿಪ್ಪರ್ಸ್ ತೊಗೋಬೇಕಿತ್ತು ಅಂತ ಹೇಳ್ಬಿಟ್ಟು ಸ್ಲಿಪ್ಪರ್ ಅಂಗಡಿ ಹತ್ರ ಬಂದು ಅದನ್ನೆಲ್ಲ ತೊಗೊಂಡ್ವಿ. ಮತ್ತು ನಾನು ಇನ್ನು ಯಾವ್ಯಾವ ಕಡೆ ಹೋದೆ ಅಲ್ಲೆಲ್ಲ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ, ಅಷ್ಟೇ ಎನರ್ಜಿ ಎಲ್ಲ ಲಾಸ್ ಆಗೋಯ್ತು. ಸೊ ಹಾಗಾಗಿ ಅಲ್ಲಿಗೆ ಸ್ಟಾಪ್ ಮಾಡಿದೆ ನಾನು. ಫ್ರೆಂಡ್ಸ್, ಇವಾಗಷ್ಟೇ ಮನೆಗೆ ಬಂದ್ವಿ. ನನಗೇನೇನು ಬೇಕು ತೊಗೊಂಡ್ವಿ, ಮತ್ತು ನಮ್ಮ ಸಿರಿಗೂ ಏನೇನು ಬೇಕು ತೊಗೊಂಡ್ವಿ. ನಮಗೇನೋ ಏನೇನು ಬೇಕು ಎಲ್ಲ ತೊಗೊಂಡು ಜಾಲಿ ಅನ್ನೋ ಥರ ಆಗ್ಬಿಟ್ಟೈತೆ. ನಮ್ಮ ಅಮ್ಮನ ದುಡ್ಡೆಲ್ಲ ಫುಲ್ ಖಾಲಿ ಅನ್ನಂಗೆ ಆಯಿತು. ಸಿರಿ ಬಾಯ್ಲಿ ಅಪ್ಪಂಗೆ ಫೋನ್ ಮಾಡಿಬಿಟ್ಟು ನಾನು ಅದನ್ನು ತೊಗೊಂಡೆ ಇದನ್ನು ತೊಗೊಂಡೆ ಎಲ್ಲದಕ್ಕೂ ದುಡ್ಡು ಕೊಡಪ್ಪ ಅಂತ ಕೇಳು. ಹಾಂ ತೆಗಿ. ತೋರಿಸ್ತೀನಿಲ್ಲ. ಗೊತ್ತಿಲ್ಲ ಮಗನ. ಸರಿ ಅಚ್ಚನ. ಮತ್ತು ಆಮೇಲೆ ಹೆಂಗಾಗುತ್ತೆ ಗೊತ್ತಾ, ನಾನು ಮನೆಯಿಂದ ಹೊರಡುವಾಗ ಅಲ್ಲಿ ಹೋಗ್ಬಿಟ್ಟು ಏನೇನು ಮಾಡ್ತೀನಿ, ಏನು ತೊಗೋತೀನಿ, ಯಾವ ಶಾಪ್ಗೆ ಹೋಗ್ತೀನಿ ಅದ್ರದ್ದೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ಸ್ ಮಾಡ್ಕೊಳ್ಳೋಣ ಅನ್ನೋ ಮೈಂಡ್ ಸೆಟ್ಟಲ್ಲೇ ಹೋಗ್ತೀನಿ. ಅದೇನಾಗುತ್ತೋ ಏನೋ ಗೊತ್ತಿಲ್ಲ. ಇವತ್ತು ಕೂಡ ಹಂಗೆ ಆಯಿತು. ಹೋದೆ, ಸ್ಟಾರ್ಟಿಂಗು ಮೊದಲನೇ ಶಾಪಲ್ಲಿ ಒಂದು ಸ್ವಲ್ಪ ವೀಡಿಯೋ, ಒಂದು 2ನೇ ಶಾಪಲ್ಲಿ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇ. ಇನ್ನದಾದಮೇಲೆ ಮುಗೀತು ನನ್ನ ಕತೆ. ನನ್ನ ಸಂಕಟ ನನಗೇ ಆಗೋಯ್ತು ಫುಲ್. ಯಾವ ವೀಡಿಯೋನೂ ಕೇಳಬೇಡಿ, ಏನೂ ಕೇಳಬೇಡಿ, ಜಸ್ಟ್ ನಾನು ನಡ್ಕೊಂಡು ಹೋಗಿ ಎಲ್ಲನೂ ತೊಗೊಂಡ್ರೆ ಸಾಕು ಅನ್ನೋ ಥರ ಆಗ್ಬಿಡ್ತು ನನಗಂತೂ. ಪ್ರತಿ ಸರಿನೂ ನನಗೆ ಹಿಂಗೆ ಆಗುತ್ತೆ. ಪ್ರತಿಯೊಂದನ್ನು ವೀಡಿಯೋ ಕ್ಲಿಪ್ಪಿಂಗ್ಸ್ ಮಾಡ್ಕೊಳ್ಳೋಣ ಅಂತೀನಿ, ಬಟ್ ಅದೇನು ಮಾಡೋಕ್ಕೆ ಆಗಲ್ಲ. ಇವತ್ತು ಕೂಡ ಹಂಗೆ ಆಗ್ತದೆ. ಅದಕ್ಕೆ ಮತ್ತೆ ನಾನು ಅಲ್ಲಿ ಶಾಪಲ್ಲೇ ಏನೇನು ತೊಗೊಂಡ್ಬಿಡ್ತೀನಿ ಅಲ್ಲೇ ಡಿಸ್ಪ್ಲೇನೇ ಹಾಕ್ಬಿಡೋಣ ಅಂತ ಅನ್ಕೋತೀನಿ, ನಾನು ಯಾವ ಬಟ್ಟೆ ತೊಗೊಂಡೆ ಏನೋ ಅನ್ನೋ ಥರ. ಬಟ್ ಅದು ಆಗ್ತಾನೆ ಇಲ್ಲ. ಮತ್ತು ಇವಾಗ ಅದನ್ನೆಲ್ಲ ಓಪನ್ ಮಾಡಿ ತೋರ್ಸೋಣ ಅಂದರೆ ನನಗೆ ಆಗ್ತಾಯಿಲ್ಲ. ಯಾರು ತೆಗ್ದು ಅದನ್ನೆಲ್ಲ ತೋರಿಸ್ತಾರೆ, ಅದು ತೊಗೊಂಡೆ ಅನ್ನೋ ಥರ ಆಗ್ಬಿಟ್ಟೈತೆ. ಅದಕ್ಕೆ ಏನು ತೋರಿಸೋದು ಬೇಡ ಏನು ಬೇಡ ಅಂತ ಒಟ್ಟಿಗೆ ಹಾಕಿದಾಗ ಸಸ್ಪೆನ್ಸ್ ಆಗು ಇರುತ್ತೆ ಹೆಂಗಿದ್ರು.
ಮತ್ತು ನನಗೂ ಆಗ್ತಿಲ್ವಲ್ಲ ಪರವಾಗಿಲ್ಲ ಅಂದ್ಕೊಂಡು ಸುಮ್ಮನಿದ್ದೀನಿ ಇವಾಗ. ನನಗೆ ಆಲ್ಮೋಸ್ಟ್ ನೋಡಿ ಇಲ್ಲಿ ನನಗೆ ಕಾಲುಗಳು ಜಾಸ್ತಿ ಊದ್ಕೋತಾನೆ ಇರಲಿಲ್ಲ. ಇವತ್ತು ಸ್ವಲ್ಪ ಓಡಾಡಿರೋದಕ್ಕೆ ಎಲ್ಲ ಊದ್ಕೊಬಿಟ್ಟಾಯ್ತು ಸ್ವಲ್ಪ ಸ್ವಲ್ಪ. ಏನು ಮಗನೆ? ಅಜ್ಜಿ ಕರೀತೈತೆ. ಏಕೆ ಬರುತ್ತೆ ಅಂತ ಹೇಳು. ಮತ್ತು ನನಗೆ ನೈಟು ಇವತ್ತು ನಿನ್ನೆ ನೈಟು ಏನಾಯಿತು ಗೊತ್ತಾ, ಮಿಡ್ ನೈಟು ಒಂದು 2 ಗಂಟೆ ಆಗಿತ್ತು ಅನಿಸುತ್ತೆ. ನಾನು ಮಾಮೂಲಿಯಾಗಿ ಎಚ್ಚರ ಆಗ್ತಾನೆ ಇರುತ್ತಲ್ಲ, ಆ ರೀತಿ ರಾತ್ರಿ ಕೂಡ ಎಚ್ಚರ ಆಯಿತು. ನನಗೆ ಫುಲ್ಲು ಸೊಂಟ ನೋವು ಅಂದರೆ ಸೊಂಟ ನೋವು, ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿಬಿಡ್ತು. ಅಂದರೆ ಒಂದು ಸ್ವಲ್ಪ ಮಾಮೂಲಿ ಥರ ಅಲ್ಲ, ಈ ಡೆಲಿವರಿ ಆಗೋ ಟೈಮಲ್ಲಿ ಸ್ವಲ್ಪ ನನಗೆ ನಾರ್ಮಲಾಗಿ ಡೆಲಿವರಿ ಆಗುವಾಗ ಹೊಟ್ಟೆ ನೋವು ಬರೋದೇ ಸೊಂಟ ನೋವು. ಸೊ ರಾತ್ರಿನೂ ಕೂಡ ಅದೇ ಥರ ಒಂಥರ ಚುಳ್ಳು ಅನ್ನಂಗೆ ಆಗ್ತಿತ್ತು, ಸೊಂಟ ನೋವು ಬರ್ತಿತ್ತು. ಒಂದು 5-10 ನಿಮಿಷ ಜಾಸ್ತಿನೇ ಬಂದುಬಿಡ್ತಿತ್ತು. ನಾನು ಮಲಗಿದ್ನಲ್ಲ, ಹೆಂಗಿದ್ರು ನಮ್ಮ ಅಮ್ಮಂಗೂ ಕೂಡ ಏನೂ ಹೇಳೋಕ್ಕೆ ಹೋಗಲಿಲ್ಲ. ಇನ್ನೂ ಒಂದು ಸ್ವಲ್ಪ ಜಾಸ್ತಿ ನೋವು ಬಂದರೆ ಬೇಕಾದರೆ ಹೇಳೋಣ ಅಂತ. ಆವಾಗ ಬೇರೆ ಮಿಡ್ ನೈಟ್ 2 ಗಂಟೆ ಆಗೈತಾ. ನಮ್ಮ KR ನಗರದಲ್ಲಿ ಅಷ್ಟೊತ್ತಲ್ಲಿ ಹಾಸ್ಪಿಟಲ್ಗೆ ಹೋದ್ರೂ ಅಲ್ಲೇನು ಜಾಸ್ತಿ ಜನನೂ ಇರಲ್ಲ, ಏನೂ ಇರಲ್ಲ. ಇನ್ನು ಶನಿವಾರ ಭಾನುವಾರನೇ ಜಾಸ್ತಿ ಎಲ್ಲ ಡಾಕ್ಟರ್ಸು ನರ್ಸ್ಗಳು ಕೂಡ ಇರಲ್ಲ. ಇನ್ನು ಈ ಥರ ನಾವು ಮಿಡ್ ನೈಟಲ್ಲೆಲ್ಲ ಹೋದರೆ ಇನ್ನು ಯಾರೂ ಇರೋದಿಲ್ಲ. ನಾನು ಆವಾಗ ಅನ್ಕೋತಾ ಇದ್ದೆ, ಅಪ್ಪ ದೇವರೇ, ನನಗೆ ನಾನು ಆವಾಗಲೇ ಹೇಳಿದ್ದೀನಿ ನಿಮಗೆ, ನನಗೆ ಆಸೆ ಬೈಕೆ ಅಂತ ಇರೋದು ಒಂದೇ ಒಂದು. ನಾನು ಇದುವರೆಗೂ ಅದನ್ನು ತಿನ್ನಬೇಕು, ಇದನ್ನು ತಿನ್ನಬೇಕು, ಚಿನ್ನ ಬೇಕು, ಬೆಳ್ಳಿ ಬೇಕು, ಕಾಸ್ಟ್ಲಿ ಗಿಫ್ಟ್ಸ್ ಬೇಕು, ಬಟ್ಟೆ ಬೇಕು, ಅದು ಬೇಕು, ಇದು ಬೇಕು ಅನ್ನೋ ಥರ ಏನೂ ಕೇಳೇ ಇಲ್ಲ. ನನಗಿರೋದು ಒಂದೇ ಒಂದು ಆಸೆ. ಅದೇನಪ್ಪ ಅಂದರೆ ಫೋಟೋಶೂಟು. ಮೇಯ್ನ್ ಬಂದು ನನಗೆ ಫೋಟೋಶೂಟ್ದೊಂದೇ ಅಷ್ಟೇ ಹುಚ್ಚಿರೋದು ಇವಾಗ ಸದ್ಯಕ್ಕೆ. ಅದೊಂದು ಮಾಡಿಸ್ಕೊಳ್ಳೋ ತನಕ ವೆಯ್ಟ್ ಮಾಡಿಸಪ್ಪ, ನನಗಿನ್ನೊಂದು ಸ್ವಲ್ಪ ದಿನ ಟೈಮ್ ಕೊಟ್ಟು ಅದು ಮುಗಿದ ಮೇಲೆ ಮಾರನೇ ದಿನಕ್ಕೆ ಬೇಕಾದರೆ ಇನ್ನೊಂದು ಸ್ವಲ್ಪ ದಿನ ಟೈಮ್ ಕೊಟ್ಬಿಡಪ್ಪ ದೇವ್ರೆ ಅಂತ ಕೇಳ್ಕೊತಾ ಇದ್ದೆ. ಆ ಥರ ಆಗ್ಬಿಟ್ಟಿತ್ತು ರಾತ್ರಿ ನನ್ನ ಸಿಚುಯೇಷನ್. ಆಮೇಲೆ ಒಂದು 10 ನಿಮಿಷ 1/4 ಗಂಟೆ ಆದಮೇಲೆ ನೋವೆಲ್ಲ ಕಡಿಮೆ ಆಯಿತು. ಆಮೇಲೆ ಹೆಂಗೋ ಸದ್ಯ ಇನ್ನೊಂದು ಸ್ವಲ್ಪ ದಿನ ವೆಯ್ಟಿಂಗಲ್ಲಿ ಇರಲಪ್ಪ ನಾನು ಅನ್ನೋ ಥರ ಕೇಳ್ಕೊತಾ ಇದ್ದೀನಿ ದೇವ್ರ ಹತ್ರ. ಹಾಂ, ಬರ್ತೀನಿರು, ಬರುತ್ತೆ ಅಂತ ಹೇಳು. ಗೈಸ್, ಅಷ್ಟೊತ್ತಿಂದ ನಮ್ಮ ಸಿರಿ ಬಂದು ನನ್ನ ಕರೀತಿದ್ಲಲ್ಲ. ನಾನೇನೋ ಸುಮ್ಮನೆ ತಮಾಷೆಗೆ ಕರೀತಾವಳೆ, ನಮ್ಮಮ್ಮ ಕರೀತೈತೆ ಅಂತವಳೆ ಅಂದ್ಕೊಂಡಿದ್ರೆ, ನಮ್ಮಮ್ಮ ನೋಡಿದ್ರೆ ಅಲ್ಲಿ ಏನೋ ತಗೊಳಕ್ಕೆ ಕರೀತೈತೆ. ಬೇಬಿ ಡ್ರೈ ಶೀಟ್ಸ್ ಬರುತ್ತಲ್ಲ, ಇದನ್ನು ತೊಗೊಳ್ಳೋಣ ಅಂತ ಹೇಳಿದ್ದೆ. ಅದನ್ನು ತೊಗೊಳ್ಳೋಣ ಅಂತ ಕರೀದೈತೆ. ನೋಡಿದ್ರೆ ನಾನು ಹೋಗೇ ಎಲ್ಲ ಇಲ್ಲೇ ವಿಡಿಯೋ ಮಾಡ್ಕೊಂಡು ಕೂತ್ಕೊಬಿಟ್ಟಿದ್ದೆ. ಅದಕ್ಕೆ ತೊಗೊಂಡು ಬಂದೆ ಇವಾಗ. ಅದು ಇವಾಗಲ್ಲ, ಇಡು ಸುಮ್ಮನೆ ಅಲ್ಲಿ. ಮಾಡ್ತಾಳೆ ಇವಾಗ. ಇನ್ನೇನು ಇಷ್ಟಪಡ್ದಾನೆ ಏನು ಮಾಡ್ತೀಯ ಹೇಳು. ನಿಂಗೆ ಯಾವ ತಾನೇ ಇಷ್ಟ ಇಲ್ಲ ಹೇಳು. ಎಲ್ಲ ಇಷ್ಟ ಅಂತೀಯ ನೀನು, ಇಡೀ ಅಂಗಡಿನೇ ಬೇಕು ಅಂತೀಯ ನೀನು ಅಂತವಳು ನೀನು. ನಮ್ಮ ಸಿರಿ ಕಟ್ಕೊಂಡು ನಮ್ಮ ಅಮ್ಮನ ಜೊತೆ ನಾನು ಮೊದಲೇ ನಂಗೆ ನಡಿಯೋಕ್ಕೆ ಆಗಲ್ಲ. ನಮ್ಮ ಸಿರಿ ನೋಡಿದ್ದೆಲ್ಲ ಬೇಕು ಅಂತಾಳೆ. ನನಗೆ ಒಂದು ಅಂಗಡಿಯಿಂದ ಇನ್ನೊಂದು ಅಂಗಡಿಗೆ ನಡಿಯೋಕ್ಕಾಗಲ್ಲ. ಬೇಡ, ನಮ್ಗೆ ಕಷ್ಟ. ಹೆಂಗೋ ಮುಗಿಸ್ಕೊಂಡು ಬಂದು ಇವಾಗ ತಗೊಂಡು ಅಲ್ಪ ಸ್ವಲ್ಪ. ಅಯ್ಯೋ ನಿಧಾನ ಮಗ್ನೆ, ಏನೋ ನೀರಿರ್ಬೋದು, ಎದಳು. ನೀನೇ ಮಾಡಿದ್ಯೇನೋ ಸುಸುನ. ಬಾ. ಓಹೋ, ಒಳ್ಳೆ ಕೆಲಸ ಬಿಡು, ಅಲ್ಲೇ ಇರ್ಲಿ. ಮತ್ತಿಲ್ಲೇ ಬತ್ತಲ್ಲ, ಅಲ್ಲೇ ಬರ್ಲಿಲ್ವಾ? ಬೇಡ, ಅದೆಲ್ಲ ಇಟ್ಬಿಡು, ಅಲ್ಲಿ ತಿನ್ಬಾರ್ದು. ಬೇಡ, ಅಲ್ಲಿಡು. ಅದೇನೋ ಮ್ಯಾಮು ಅದನ್ನು ತಿನ್ನಬೇಡಿ, ಇದನ್ನು ತಿನ್ನಬೇಡಿ, ಅದು ತಿನ್ನಿ ಇದು ತಿನ್ನಿ ಅಂತ ಹೇಳ್ಬಿಟ್ಟು ತಿರ್ಗಾ ನೀನು ಇದನ್ನೇ ಚಿಪ್ಸ್ನೇ ತಿಂತಿದ್ಯಾ? ಹಾಂ, ಎಂಥ ತಲಾಟೆ ಇರ್ಬೋದು. ಫೋನ್ ಮಾಡಿ ಹೇಳ್ತೀನಿ ತಡಿ ಮ್ಯಾಮ್ಗೆ. ಇದನ್ನು ತಿಂತವಳೆ, ನೀವು ಸೌತೆಕಾಯಿ ತಿನ್ನಿ ಅಂತ ಹೇಳ್ದೆ, ಈ ಚಿಪ್ಸ್ ತಿಂತವಳೆ ಅಂತ ತಿನ್ಬಿಡು. ಬೇಡ, ಒಂದುವೆ ಇಲ್ಲ, ಒಂದೇ ಒಂದ್ಸರಿ ಫೋನ್ ಮಾಡ್ತೀನಿ ಬಿಡು. ನಿಮ್ಮ ಮ್ಯಾಮ್ಗೆ ಒಂದೇ ಒಂದ್ಸರಿ ಫೋನ್ ಮಾಡ್ತೀನಿ. ಪರವಾಗಿಲ್ಲ, ನಾನು ಒಂದೇ ಒಂದ್ಸರಿ ಫೋನ್ ಮಾಡ್ತೀನಮ್ಮ.
ಇಲ್ಲ ಗುಡ್ಸಿಲ್ಲ. ಇದು ಪಾಪುಗ ಹ್ಮ್ ಈ ತೋರ್ಸಿದಲ್ಲ ಬಿಡ ಬಿಡ ಓಪನ್ ಮಾಡ್ಬಿಡ ಬಿಡು. ಹಂಗೆ ಹಿಂಗ್ ಬಿಚ್ಚೋದು ಹಾಕೋದು ಹಿಂಗೆ ಬಿಚ್ಚಿ ಬೇಡ ಒಂದು ತಲೆ. ಗೈಸ್, ನನಗೆ ಡಯಾಬಿಟೀಸ್ ಜಾಸ್ತಿ ಆಗಿರೋದ್ರಿಂದ ಇವಾಗ ಈ ಕಡೆ ಸ್ವೀಟ್ಸು ತಿನ್ನೋಂಗಿಲ್ಲ, ಈ ಕಡೆ ಖಾರನೂ ತಿನ್ನೋಂಗಿಲ್ಲ, ಆ ರೀತಿ ಆಗ್ಬಿಟ್ಟೈತೆ. ಹೋಗ್ಲಿ ಪರವಾಗಿಲ್ಲ, ಸ್ವೀಟ್ ಬೇಡ, ಜಸ್ಟ್ ಖಾರನೇ ತಿನ್ನೋಣ ಅಂತ ಒಂದೇ ಒಂದಿನ ಗೋಬಿ ತಿಂದೆ, ಮತ್ತು ಮನೇಲಿ 4 ವಡೆ ತಿಂದಿದ್ದು ಅಷ್ಟೇ. ಫುಲ್ಲು ಕೆಮ್ಮು ಸ್ಟಾರ್ಟ್ ಆಗೋಯ್ತು. ಹೀಗಾಗಿ ಜೀವನ ಒಂಥರ ಜಿಗುಪ್ಸೆ ಬಂದಂಗೆ ಆಗ್ಬಿಟ್ಟೈತೆ ನನಗಂತೂ. ನನ್ನ ಫುಡ್ ರೋಟೀನಂತೂ ಫುಲ್ ಚೇಂಜ್ ಆಗಿಬಿಟ್ಟೈತೆ. ಈ ಮುದ್ದೆ, ರೊಟ್ಟಿ, ಚಪಾತಿ ಈ ರೀತಿ ಫುಲ್ ಚೇಂಜ್ ಮಾಡ್ಕೊಬಿಟ್ಟಿದ್ದೀನಿ ನಾನಂತೂ.